ಲೇ ಮಗನ, ಆಕಿನ ಪಾರ್ವತಿನ ಕರ್ಕೊಂಡು ಹುಬ್ಬಳ್ಳಿ ಪ್ಯಾಟಿ ಎಲ್ಲ ಅಡ್ಡಾಡಿ ಏನಾರ ತಿನ್ನಕ್ಕೆ ಕೊಡಿಸ್ಲಾ. ಇಲ್ಲೋಡಿದೆ ಮಸ್ತ್ ಅದಾಳ. ಏನು ಮದುವೆ ಮಾಡ್ಕೊ, ಭಾರಿ ಚಂದ ಅದಾಳ. ಯವ್ವ ಆಕಿ ನನ್ನ ಕಡೆ ಭಾಳ ಮಾತಾಡೋದಿಲ್ಲ ಬೇವಾ. ದೊಡ್ಡ ಮನ್ಮತ್ ನೀನು ಕುಣ್ಕೊಂತ ಓಡಿ ಬಂದು ನೀನು ಕೊಟ್ಟು ಮಾತಾಡ್ಬೇಕು ನೋಡು. ನಿನ್ನ ಮಸಡಿ ನೋಡ್ಕೊ ಹೆಂಗೈತಿ ಅಲ್ಲಿ ಸುಳೆ ಮಗನ. ನೀನು ಮಸಡಿ ನೋಡ್ಕೊಂಡು ಎನ್ಲೇ ಬಂದ್ಮೇರ ನೀ ಕನ್ನಡ್ಯಾಗ ಕುಡ್ದು ಹೆಂಗಾಗಿ ಕಣ್ಣು ಒಳಗೆ ಹೋಗ್ಯಾವ. ಅವು ಕಣ್ಣು ಕರೇಗಾಗಿದ್ದು ಕಾಣಬಾರ್ದಂತ ಚಸ್ಮಾ ಹಾಕೊಂಬಂದಿ. ಇದೆಲ್ಲಿ ತಂದಿದ್ದು ಜಾತ್ರೆ ಅನ್ಸರ 30 ಕೋಟಿ 50 ಕೋಟಿ ಏನ್ ಬಂಗಾರದ ನಂಗೆ ಮೇಲೆ ಹಾಕೊಂಡಾನ. ಆ ಸೊಂಟಕ್ಕೆ ಮತ್ತೆ ಖರ್ಚು ಬೇರೆ ಕೇಡು. ನೀನ ಯವ್ವ ಅಪ್ಪನ್ ನೋಡ್ಬೇ. ಲೇ ಹುಚ್ಚಬಾಡ್ಯಾ, ನಾನು ನೋಡೇ ಮದ್ವಿ ಮಾಡ್ಕೊಂಡಾಳ ತಗೋಕಿ. ಏನ ಅದು ಬಿಡು, ನಾನು ನೋಡ್ತಾನೆ ಅದಾಳಕಿ ಬರಬ್ಬರಿ 30 ವರ್ಷದಿಂದನು ಆದಲ್ಲೀಗ. ಅತಿಯಮ್ಮ ಅಣ್ಣಯ್ಯ ಒಂಚೂರು ಮಕ್ಕೋರಿ, ಊಟ ಆಗೈತಿ ಎಲ್ಲ ಆಗೈತಿ. ಒಂಚೂರು ಅಡ್ಡಾದ್ರಿ ಅಂದ್ರೆ ನಡ ಸಡ್ಲಕತಿ. ಕುಂತ್ ಪಾಪ ನಿಮಗೂ ಸಾಕಾಗಿರ್ತೈತಿ. ಅದಕ್ಕೆ ಮುಖಕ್ಕೆ ಇಲ್ಲೊಂದಿಟ್ಟ ಬೇರೆ ಕಡೆ ಅಲ್ಲಿ ಹೊರಗೆ ಹಾಚ್ಕೊಡ್ಲೇನ್ರಿ ಮತ್ತೆ ಊಟ? ಇಲ್ಲ ಹಾಸದೆಲ್ಲ ಏನು ಬೇಡ. ಇದು ಶಾಂತ ಇವ ಅನ್ನಕತ್ತಿದ್ದ ಪ್ಯಾಟಿ ಏನೋ ಹೊಂಟಾನಂತ. ಅಂದ್ರೆ ಅದಕ್ಕೆ ಪಾರ್ವತಿನ ಕರ್ಕೊಂಡೋಗಿ ಏನಾರ ಕೊಡಿಸ್ತಾನಂತ, ಅರ್ಬಿ ಇಲಾಖೆಗೆ ಒಂಚೂರು ತಿನ್ನಾಕ ಏನಾರ ಕೊಡಿಸ್ತಾನಂತ. ಅದಕ್ಕೆ ಒಂಚೂರು ಪ್ಯಾಟಿ ಕರ್ಕೊಂಡು ಹೋಗ್ಬರ್ಲಿ ಅನ್ನಕತ್ತಾನ. ಕಳಿಸ್, ದುರ್ಗು ಬೇಲಿಗೆ ಅಡ್ಡಾಡಿ ಬರ್ಲಿ. ಬೇಕಾದ್ರೆ ಲಕ್ಷ್ಮೀನು ಕಳಿಸ್. ಇದೇನು ನನ್ನ ಕುತ್ತಿಗಿವಂತಪ್ಪ. ನಾನೇನಾರ ಪ್ಯಾಟಿಗೆ ಹೋಗು ಅಂತಂದ್ರೆ ಯಪ್ಪ ನನ್ನ ಮಗಳು ಓದಾಡ್ತಾಳ. ನನ್ನ ಗಂಡಗಂತರೂ ಮೊದಲೇ ಸೇರಂಗಿಲ್ಲ. ನನ್ನ ಮಕ ನೋಡಿ ನನ್ನ ಗಂಡ ಬಾಯಿ ಮುಚ್ಕೊಂಡದಾನ. ಏನಾರ ಅಂದ್ರೆ ಪಾಪ ಇವ್ರಿಗೆ ಬೇಜಾರಾಕೈತೆ ಅಂತೇಳಿ. ಅಯ್ಯೋ ಅದಿಗಮ್ಮ, ಅದೆಲ್ಲ ಏನು ಬೇಡ್ರಿ. ಮೊನ್ನೆ ನೀವು 2 ಜೊತೆ ಚೂಡಿದಾರ್ ತಂದು ಕೊಟ್ಟಿರಿ, ನನಗೂ ಸೀರೆ ತಂದು ಕೊಟ್ಟಿರಿ. ಮತ್ತೇನು ತಗೊಳ್ಳೋದು? ಏನು ಹೊಳ್ಳೆ ಇದೆ ಅಂದ್ರೆ ಪ್ಯಾಟಿಗೆ ಅಡ್ಡಾಡೋದು? ಬೇಡ್ರಿ. ಅತಿ ಫಸ್ಟ್ ಟೈಮ್ ಬೆಟ್ಟಾಗೇವಿ. ಸಿದ್ದೋಳ ಮಟ್ಟಕ್ಕರ ಕರ್ಕೊಂಡು ಹೋಗ್ಬರ್ತೇನೆ ತೋರಿ. ನಂದ ಬೇಕಾದಂಗೆ ಬೈಕ್ ಐತಿ, ಕರ್ಕೊಂಡು ಹೋಗ್ಬರ್ತೇನೆ. ಅಲ್ಲ ಆಕಿದೇನೋ ಓದೋದೈತೆ ಅನ್ನಕತ್ತಿದ್ಲ. ಅದು ಅಂದ್ರೆ ಆಕಿಗಿಂತವೆಲ್ಲ ಇಷ್ಟ ಆಗಂಗಿಲ್ಲ. ಆಕಿ ಬರುದಿಲ್ಲ. ಸುಳ್ಳ ಯಾಕೆ ಕರಿತೀರಿ? ಏನಂತ ಶಾಂತ ಅತ್ತಿಯಾರ? ಇವ ಪಾರ್ವತಿನ ಕರ್ಕೊಂಡು ಪ್ಯಾಟಿಗೆ ಹೋಗಿ ಬರ್ತಾನಂತ. ದುರ್ಗದ ಬಯಲಾಗ ಏನಾರ ತಿನ್ಸಾಕ ಗಿರ್ಬಿ ಕೊಡಿಸ್ತಾನಂತ. ಬಾ ಕರ್ಕೊಂಡೋಕೇನಿ ಅತ್ತಿ ಅನ್ನಕತ್ತಾನ. ಅಯ್ಯೇ ಬೇಡ, ಈ ಹುಚ್ಚಬೇಡ ಅನ್ಕೂಟ, ಈ ಸಿಂಗ್ಲಿಕ್ಕನ್ ಕೂಟ ಮಾತ್ರ ನನ್ನ ಮೊಮ್ಮಗಳು ಕಳಿಸ್ಬೇಡ. ಅಯ್ಯೇ ಅಲ್ಲ ನೋಡೋದನ್ನ ಹೆಂಗೈತಿ ಮಕ್ಕ. ಇವ ಒಂದು 4 ವಾರ ಆತನ ಜಳಕ ಮಾಡಿ ಅಂತ ನನಗೆ ಅನ್ಸಕತ್ತೈತಿ. ಹಂಗ ಮಕ್ಕಕ್ಕೆ ನೀರು ಹೊಡ್ಕೊಂಡು ಅರ್ಬಿ ಹಾಕೊಂಬಂದಾನ ಅಂತ ನನ್ನ ತಲೆಯಾಗ. ಅದು ಹೋಗ್ಲಿ, ಇವ ಅತ್ತಾಗಿಂದ ಎತ್ತಾಗ ನನ್ನ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿದ್ನಂದ್ರೆ ಏನು ಮಾಡೋದು? ಬೇಡ ಕಳ್ಸುದಿಲ್ಲ ನಮ್ಮ ಮೊಮ್ಮಗಳ. ಬಂದ್ಬಿಟ್ಟ ನೀವ ಕಳ್ಸಂತೇಳಿ. ಯಾವ್ದ ಊರ್ ಪಿಸಾಳಿ ಹೋಗ್ ಕಿಸಬಾಯಿ ಮದ್ವಿಗೆ ಅಂತ ಮುಂಚೆ ಕರ್ಕೊಂಡೋಕಾನಂತೀವ. ಅದು ಅಲ್ದ ನಿನಗೆ ನಾವು ಕನ್ಯನ ಕೊಡುದಿಲ್ಲ ಅಂತ ಹೇಳಿ ಮತ್ತೆ ಬಂದಂತ ಕೇಳ್ತಿಲ್ಲಪ್ಪ. ಎಂತ ಇದದಿ ನೀನು? ಇವತ್ತಿವ್ರ ಯಶಾಂತ ನಿಮ್ಮ ಅತ್ತಿ ಭಾಳ ಮರ್ಯಾದೆ ತೆಗಿತಾಳವ. ಹೋಲ್ ಬಿಡ್ರಿ ಅತಿಯಮ್ಮ. ಈ ನಮ್ನಿ ವಾ ನಾವು ಊರಿಗೆ ಹೋಗ್ತೇವೆ ತೋಬೇವತ್ತಾಗ. ಏನತ್ತಾಗ ಅತ್ತಿನೂ ಕಳ್ಸಂಗಿಲ್ಲ ಅಂತಾಳ. ಬಾ ಹೋಗ್ಬಿಡು ಬಾ. ಆಯ್ತು, ನಾಳೆ ಕರ್ಕೊಂಡು ಹೋಗುವಂತಿ. ಈಗ ಹೋಗ್ರಿ, ಹೊತ್ತಾಗೈತಿ, ಸಂಜೆ ಆಗಕ್ ಬಂತು. ಈಗೇನು ಕರ್ಕೊಂಡು ಹೋಗ್ತೀರಿ? ನಾಳೆ ಕರ್ಕೊಂಡು ಹೋಗ್ರಿ. ನಾನು ಪಾರ್ವತಿಗೆ ಹೇಳ್ತೇನಂತ. ನಾನು ಬೇಕಾರೆ ಕರ್ಕೊಂಡು ಹೋಗುವಂತಪ್ಪ. ಹಾಂ ಅತಿ ಹಾ. ಯವ್ವ ಒಂದು ಈಟ್ ಹೊರಗೆ ಹೋಗ್ಬರ್ತೇನೆ. ಏನು ಹೋಗೋ ಅವಶ್ಯಕತೆ ಇಲ್ಲ. ಯವ್ವ ನಿನಗೆ ಗೊತ್ತೈತಿ ನಂಗೆ ಒಟ್ಟು ಕುಡಿಲಾರ್ದ ಇರೋಕ್ಕಾಗಲ್ಲ ಅಂತೇಳಿ. ನೀ ಹೋಗ್ಬೇಕತ್ತಾಗ ಹಂಗ ಕುಡ್ಕೊಂತ ಹಾಳಾಗಿ ಹೋಗಿ ಹಾಲು ಕಟ್ಟಬಾಡೆ. ಅಲ್ಲೇ ಮದ್ವಿನ ಆಗುದಿಲ್ಲ ನೋಡು. ಮತ್ತೆ ಅಲ್ಲಲ್ಲ ಊರು ಬಾಡೆ ನಿನಗೋ ನಿನ್ನ ಚರಿತ್ರೆ ಗೊತ್ತಿದ್ರೆ ಒಬ್ರು ಕನ್ನೆ ಕೊಡುವಲ್ರ. ಅದಕ್ಕೆ ಹಂಗಾರ ಹೊರಗಿಂದ ಎತ್ತಾಗಾರ ಯಾವ್ದಾರ ಎಲ್ಲಿದಾರ ತರೋದು ಬದ್ಲಿ ಇಲ್ಲೇ ಮನೆಯಿಂದ ಮಾಡ್ಕೊಳ್ಳೋಣಂತ. ಇಲ್ಲಿ ಬಂದ್ರೆ ಊರು ಬಾಡೆ ಹೆಂಗಾರ ಮಾಡಿ ಹುಡುಗಿನ ಮಳೆ ಮಾಡಿ ಬುಟ್ಟಿ ಹಾಕೊಳ್ಳೋದು ಬಿಟ್ಟು ಅದನ್ನ ಬಿಟ್ಟು ಕುಡಿಯಾಕ ಹೋಗ್ಕಂತೀವ. ಊರು ಮುಲ್ಲ ಇರೋಡ ಚಾಪಲ್ಲೇ ಬೂಟ್ಲೆ ಹರದ ಹರಿಯಂಗೆ ಹೊಡಿತೀನಿ. ಮತ್ತೆ ನೀನು ಹಂಗಲ್ಲ. ಮತ್ತೆ ಏನು ಕುಡಿದು ಪಡಿದು ಬಂದು ಇಲ್ಲಿದ್ದಾಗೀಗ ಮುಚ್ಕೊಂಡಿರು. ಮದುವೆ ಆಗೋ ಮಟ ನಾ ಹೇಳ್ದಂಗೆ ಚಂದ ಇದ್ದಿ ಲಗ್ನ ಮುಂಜಿ ಹಾಕಿ. ಇಲ್ಲಂದ್ರೆ ಹಿಂಗ ಏನ ಮಾತಾಡ್ತಿರಲ್ಲ ಗುಸು ಪಿಸು ಏನ ಅಂತಾನಲ್ಲ. ಇವನ್ ಮಕ ನೋಡತ್ಲೆ ಕಳ್ತನ ಮಾಡಿ ಜೈಲಿಗೆ ಹೋಗಿ ಜೈಲ್ನಾಗಿಂದನು ತಪ್ಪಿಸ್ಕೊಂಡು ಟಿಕೆಟ್ ಇಲ್ದಂಗ ಟ್ರೈನ್ಯಾಗ ಹತ್ತಿ ಬಾತ್ ಚರ್ಗಿ ತಗೊಂಡೋಗಿ ಪೈಖಾನ್ಯಾಗ ಕುಂತು ಇಳ್ದಂಗ ಕಾಣ್ತಾನವ ಇವ. ಒಟ್ಟ ಯವ್ವ ಏನ್ ಬೇ ಈ ಮುದುಕಿ ರೆಸ್ಪೆಕ್ಟ್ ಕೊಡಲ್ಲ. ಐತಿಲ್ಲ ನಿನಗದು ಕೊಡಾಕ. ಮುಚ್ಕೊಂಡು ಕುಂದರ್ಲ ಪಾಪ ಅವ್ರಿಗೆ ಏನ್ ಗೊತ್ತಿಲ್ಲ. ಮಾತಾಡ್ತಾರ. ಇನ್ನು ಕಿವಿ ಕೇಳಲ್ಲ. ವಯಸ್ಸಾಗೈತಿ, ಬಿಟ್ಬಿಡು ಹೋಲಿ. ನಾನು ನೀ ಬಂದ್ಬಿಟ್ಲೆ ಗಂಗಾಳ ಹಿಡ್ಕೊಂಡು ಅಮಾಶಿ ಅಣ್ಣತಮ್ಮ ಯಾವಾರ ಬಂದನಂತ ಮಾಡಿಬಿಟ್ಟಿದ್ದೆ. ನೋಡಿದ್ರೆ ಒಕ್ಕರ ಸಾಕು ನಮ್ಮನಿಗೆ ಬಂದ್ಬಿಟ್ಟಿ ನೀನು ದಿನ ಮಕ ಸೋಪ್ ಹಚ್ತಕೋ ಅಂದ್ರೆ ಒಟ್ಟು ಚಂದ ಕಾಂತಿ. ನೋಡ್ಬೇ ಹೋಗ್ಲಿ ಬಿಡಲ್ಲ ಆತಗ. ಈಗ ಮಿದ್ಕಿಗೆ ಏನಾರ ಅಂದೆ ಅಂದ್ರೆ ಆಕಿ ಮಗ್ಗ ಸಿಟ್ಟು ಬರ್ತೈತಿ. ಆಕಿ ಮಗ್ಗ ಸಿಟ್ಟು ಬಂದ್ರೆ ಶಾಂತಾಗಿ ಹೇಳ್ತಾನ ಇವ್ರ ಸಂಬಂಧ ಬೇಡ ಅಂತೇಳಿ. ಅದಕ್ಕೆ ಆ ಮುದುಕಿ ಏನಂದ್ರು ಅನಿಸ್ಕೋ, ಒಂದು ಹೊಡೆಸ್ಕೋ, ಬಾಯಿ ಮುಚ್ಕೊಂಡಿರು. ಹೋಲ್ಬಿಡು, ಒಂದಕ್ಕೂ ಬರ್ತೀನಿ. ನಾನು ಬರ್ತೇನೆ ನಡಿ. ಯವ್ವ ನಿನ್ ಮುಂದೆ ಒಂದಕ್ಕೂ ಹೋಲಿ ಅನ್ಬೇ. ನಾ ಇತ್ತಲಾಗ ಏನ್ ನಾನೇನ್ ನೋಡ್ಲಾರ್ದಲ್ಲ? ಸಣ್ಣ ಇದ್ದ ಮುಕಳಿ ತೊಳ್ದಾನಿ ಏನ? ನನ್ನ ಮುಂದೆ ನೀ ಹುಟ್ಟಿ ನಾನು ಹೊಟ್ಟಾಗ ನಿನ್ನ ಮುಂದೆ ನಾ ಹುಟ್ಟಿಲ್ಲ. ನಡಿ ನನ್ನ ಮಗ ನೀನೇನು. ನಡಿ ನಾ ಬರ್ತೇನೆ. ನಡಿ ಬೇಕಾರಿ ತಗೊಳ್ಳಿ ನಿಂದಿರ್ತೇನೆ. ಯವ್ವ
ಬಾಯ್ ಮುಚ್ಕೊಂಡು ನಡಿಯ ನಂಗೆ ಗೊತ್ತೈತಿ ಅತ್ತಾಗಿಂದ ಅತ್ತಾಗ ಓಡೋಗಮದಿ ನೀನು. ಹ್ಞೂ ಮಾರಾಯ, ಎಲ್ಲಿ ನಮ್ಮ ತಂಗಿ ಇದ್ರಿ ನನ್ನ ಮರ್ಯಾದೆ ಕಳಿತಾವ ಏನ ಎರಡು ತಾಯಿ ಮಗ ಸೇರಿ. ಅಲ್ಲ ನಾ ಒಂದು ಮಾತು ಕೇಳ್ತೀನಿ, ನೀನು ಹೆಂಡ್ತಿ ಒಂದು ನಮೂನಿ ಭಾರಿ ಇದ್ದದಾಳ, ಅದು ಹೆಂಗಾರ ಮಾಡ್ಕೊಂಡಿದ್ದೀನಿ ಯಾಕಿನ್ನ? ಏನ್ ಮಾಡಕತ್ರಿ, ಎಲ್ಲ ಹಣೆ ಬರಲ್ರಿ. ಅಣ್ಣನ ಮಗಳನ? ಅಣ್ಣನ ಮಗಳು ಯಾರಲ್ಲ ಮತ್ತೆ ನಿನಗ ಅಣ್ಣ? ಹಣೆ ಬಾರ. ಏನ ಅಂತೀಯಪ್ಪ? ಅಪ್ಪ ಆರಾಮಾಗೈತಿ? ಇಷ್ಟು ಚಲೋ ನೋಡ್ಕೊಳಕತ್ತೀರಿ ನನ್ನ ಮುದ್ದು ಮಕ್ಕಳು, ನನ್ನ ಬಂಗಾರದಂತ ಹೆಂಡತಿ. ಮತ್ತೆ ಆರಾಮಾಗ್ಲಾರ್ದಂಗೆ ಇರ್ತತನ? ನನ್ಗೇನಾಗಿಲ್ ಬಿಡವಾ. ಅಪ್ಪ ನಂಗೆ ಗೊತ್ತು ನಿಂಗೆ ಬೇಜಾರಾಗೈತೆ ಅಂತೇಳಿ. ಯಾವ ವಿಚಾರಕ್ಕ? ಯಾವ ವಿಚಾರಕ್ಕಂದ್ರ ನಮ್ಮ ಅತ್ತಿ ದವಾಖಾನೆ ಬಂದು ಹಾಗೆಲ್ಲ ಮಾತಾಡಿದ್ಲಲ್ಲ, ಅದಕ್ಕೆ. ಅದು ಅಂಥದ್ದೆಲ್ಲ ಮಾತಾಡುವಂಥ ಜಾಗ ಅಲ್ಲ, ನನಗೆ ಗೊತ್ತು. ಅದ್ರ ಬಗ್ಗೆ ಆದಿತ್ಯ ಅವರು ಅಷ್ಟ ಭಾಳ ಬೇಜಾರು ಮಾಡ್ಕೊಂಡ್ರು. ಆದ್ರೆ ಏನು ಮಾಡ್ಬೇಕು, ಅವ್ರವ್ವ ಇರೋದ ಹಂಗದಾಳ. ಆದ್ರೆ ಅವ್ರು ಚಲೋ ಅದಾರ, ಅದಕ್ಕೆ ನಾನು ಮನಸ್ಸು ಮಾಡಿದ್ದು. ಅವ್ರು ಹಾಗೆಲ್ಲ ಮಾತಾಡ್ಬಿಟ್ರು, ನಿಂಗೆ ಬೇಜಾರಾತನಪ್ಪ. ಹೋಲ್ ಬಿಡವಾ, ಅನ್ನೋರು ಅನ್ಕೋಲಿ. ಏನಾಗಬೇಕಾಗೈತಿ? ಅವ್ರು ಅಂದ್ಗುಟ್ಲೆ ನಾ ಏನು ಸತ್ತುಕನೆ, ಅಂದ್ಗುಟ್ಲೆ ನಾ ಎಲ್ಲ ಕೊಟ್ಬಿಡ್ತೇನೆ, ಏನಿಲ್ಲಲ್ಲ. ಹಂಗ ಅವ್ರಿಗೆ ಅನ್ಸಿದ್ದು ಅವ್ರ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ಅವ್ರು ಮಾತಾಡ್ಯಾರ ಅಷ್ಟೇ. ಅಂದಂಗ ಮಗಳ, ನಾನು ನಿನ್ನ ಮದುವೆ ಮಾಡ್ಬಿಡ್ಬೇಕಂತ ಮಾಡೇನು. ನಾಳೆ ಆದಿತ್ಯಾಗ ಬರಕ್ಕೆ ಹೇಳ, ಯಾಕಂದ್ರೆ ನನಗೂ ಇನ್ನೂ ಏಸ್ ದಿನಕ್ಕೆ ಏನು ಯಾವಾಗ ಮತ್ತೆ ಏನಾಕತ್ತೆ ಗೊತ್ತಿಲ್ಲ. ಏನಾಗಲ್ಲ ಅಂತ ನಾನು ಅನ್ಕೊಂಡೀನಿ, ಆದರೂ ಹೇಳಕ್ಕಾಗಲ್ಲ. ಬೇಡ, ನನಗೆ ರಿಸ್ಕ್ ತೊಗೊಳಕ್ ಇಷ್ಟ ಇಲ್ಲ, ಜೀವನದಾಗೆಲ್ಲ ನೋಡ್ಬೇಕಂತ ಆಸೆ ಐತಿ. ಅದಕ್ಕೆ ಏನು ಆದಿತ್ಯ ಬರಕ್ಕೆ ಹೇಳು. ಆತಂದ್ರೆ ಮುಂದಿನ ತಿಂಗಳ ಲಗ್ನ ಮಾಡಿಬಿಡು ಅಂತೀನಿ ನಾನು. ನನಗೆ ಆರೋಗ್ಯ ಬರೋಬ್ಬರಿ ಇಲ್ವಾ, ಅದಕ್ಕೆ ಬೇಜಾರಾಗ್ಬೇಡ ಮಗಳ. ಏನಾರ ನಿನಗೆ ಮನಸ್ಸಿದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ಮದುವೆ ಆಗಾಕ. ಇಲ್ಲಪ್ಪ ನಾ ಇನ್ನೊಷ್ಟು ದಿನ ನಿನ್ ಜೊತೆಗೆ ಇರ್ತೀನಿ ಅಂದ್ರೆ ಮತ್ತೆ ನಾ ಏನನ್ನಲ್ಲ. ಯಪ್ಪ ಮದುವೆ ಆಗಕ್ಕೆ ಏನೂ ತೊಂದರೆ ಇಲ್ಲ, ಆದ್ರೆ ಈ ಟೈಮ್ನಾಗ ನಿನಗೆ ಹಿಂಗಾದಾಗ ನಾ ಮದುವೆ ಮಾಡ್ಕೊಂಡು ನನ್ನ ಪಾಡಿ ನಾ ಹೋಗ್ಬಿಟ್ರೆ ಮಗಳಾಗಿದ್ದಕ್ಕೆ ಏನು ಅರ್ಥ ಉಳಿತಪ್ಪ. ಅದಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ನೀ ಆರಾಮಾಗು ಖುಷಿಯಿಂದ ಎಲ್ಲರೂ ಸೇರಿ ಮದುವೆ ಮಾಡ್ಕೋತೇನೆ. ಹೋಗುವ ಮಗಳ, ನನಗೇನಾಗೈತೆ, ಆರಾಮಾಗೆ ಅದನ್ನ ನಾನು. ಹುಚ್ಚಿ ಅದಕ್ಕೆ ಒಲ್ಲೇನಾಗ್ತೀನಿ ನೀನು? ಬೇಡವಾ, ಚಂದಾಗಿ ಮದುವೆ ಮಾಡ್ತೀನಿ ಅಂತ ಏನ? ರೀ ಸುಮ್ಮನಿರಿ, ಏನಾಗುದಿಲ್ಲ. ನೀವಂತರ ತಗ ಆರಾಮ 1 ವರ್ಷ ಅಂದಾನಿಲ್ಲ, 1 ವರ್ಷ ಬಿಟ್ಟ ಮಾಡಿದ್ರಾತ. ಪಾರ್ವತಿ, ಆಗೊಂದು ಈಗೊಂದು ಮಾತಾಡ. ನೀನ್ಯಾರ ಹೂ ಅಂದಿ ಏನ? ನಿಮಗೆ ಯಾಕೆ ವಾತ್ಸೋದಂತ ಸುಮ್ಮನಾದೆ ಅಷ್ಟೇ. ಬೇಡವಾ, ಮದುವೆ ಮಾಡೋನ್ ಬಂಗಾರ. ಆಯ್ತಪ್ಪ, ನೀ ಹೆಂಗಂತೀಯ ಹಂಗ. ಸರಿ, ಬರೀ ನಿನ್ ಮದ್ವಿ ಅದು ಇದು ಅದೇ ಆಯ್ತು. ನಾನು ಅಪ್ಪ ಕಡೆ ಮಾತಾಡ್ಬೇಕು. ಅಪ್ಪಾಜಿ, ಅದು ನಮ್ಮ ಕಾಲೇಜ್ನಾಗ ಟ್ರಿಪ್ ಇಟ್ಟಾರ, ಆದ್ರ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಹೋಗಕ್ ಇಷ್ಟ ಇಲ್ಲ? ಮತ್ತೆ ಯಾಕೆ ಹೇಳಾತಿ, ಬಿಡು ಹೋಲಿ. ನನ್ನ ಮಗಳ ಮನಸ್ಸು ನನಗೆ ಗೊತ್ತಿಲ್ಲನ, ಹೋಗಾಕ ಇಷ್ಟ ಐತಿ. ಆದ್ರ ಹೆಂಗ್ ಹೋಗುದು ಅಂತ, ಹೌದಿಲ್ಲ? ನಿಂಗೆ ಹುಷಾರಿಲ್ಲಲ್ಲ ಅಪ್ಪಾಜಿ, ಅದಕ್ಕೆ ಬಿಟ್ಟು ಹೋಗುದು ಹೆಂಗಂತ. ಹೋಗಕ್ಕೂ ಇಷ್ಟ ಐತಿ. ಇದು ಲಾಸ್ಟ್ ಇದು ಕಾಲೇಜ್, ಮತ್ತಿನ್ನು ಇದನ್ನ ಮುಗಿಸಿನ ಬೇರೆ ಕಾಲೇಜಿಗೆ ಸೇರ್ಬೇಕು. ಇದೇ ಫ್ರೆಂಡ್ಸೇ ಎಲ್ಲ ಸಿಗಲ್ಲ, ಅದಕ್ಕೆ ಈ ಫ್ರೆಂಡ್ಸ್ ಜೊತೆಗೆ ಇವತ್ತು ಲಾಸ್ಟ್ ಟ್ರಿಪ್ ಈ ವರ್ಷ. ಏನು ಮಾಡ್ಬೇಕಂತೇಳಿ ಗೊತ್ತಾಗವಲ್ತು. ನೀವು ಹೋಗಂದ್ರೆ ಹೋಗ್ತೀನಿ, ಬೇಡ ಅಂದ್ರೆ ಹೋಗಲ್ಲ. ಹೋಗ್ ಬಾ ಮಗಳ, ನೀನೇನ್ ಡಾಕ್ಟರ್ನ? ಏನಾಗ್ಬೇಕು, ಕಾಲಕ್ಕೆ ಅದಾಕತಿ ಇದ್ರೆ ನೀನಾದ್ರೂ ಕಾಲೇಜ್ಗೆ ಹೋಗಿ ಬರ್ತೀಯ. ನಾನು ಇಲ್ಲಿ ನಿಮ್ಮ ಅವ್ವ ಅದಾಳಲ್ಲ, ನನ್ನ ಡಾಕ್ಟರ್ಕ್ಕಿಂತ ಹೆಚ್ಚಾಗಿ ನೋಡ್ಕೊಳಕ. ಹೋಗ್ ಬಾ, ಎಷ್ಟು ದಿನದ ಐತಿ ನೋಡೋದು, ಹೋಗ್ ಬಾ. 5 ದಿನದ್ದು ಅಲ್ಲ, ನಿಂಗೆ ಏನಾರ ತಲೆ ಕೆಟ್ಟತೆ? ಅಪ್ಪಗೆ ಆರಾಮಿಲ್ಲ, 5 ದಿನ ಟ್ರಿಪ್ಪಿಗೆ ಈಗ ಹೊಂಟಿಯೇನ? ಆತ್ ಬಿಡು, ಹೋಗಲ್ಲ, ನೀ ಬೈಬೇಡ. ಅದಕ್ಕೆ ನಮೂನಿ ಆತಗ. ಬಿಡ ಪಾರ್ವತಿ, ಹೋಗ್ ಬರ್ಲಿ, ಏನಾಗಲ್ಲ. ಹ್ಞೂಪ್ಪ, ನೀ ಹೇಳಿದೆಲ್ಲ, ನಿನಗೋಸ್ಕರ ಹೋಗಿ ಬರ್ತೇನಪ್ಪ. ನಾಟಕ ಮಾಡೋದು ನಿನ್ನ ನೋಡಿ ಕಲಿಬೇಕು. ಏನ್ ಬೇಕಾರ್ದೇನ? ಅಲ್ಲ ಕರಿಯೋದಾತು, ಮದ್ವಿದ ಏನಾರ ಹೇಳಿ ನಿಮ್ಮ ಮಾವ? ಇಲ್ಲೋಡ, ಈಗ ನಿಮ್ಮ ಮಾವಂದು ಒಂಚೂರು ಮನಸ್ಸರ ದೊಡ್ಡದೈತಿ. ಈಗ ಲಗ್ನ ಪಗ್ನ ಆದಿ ಒಂಚೂರು ಅವಂಗೂ ಆರಾಮಿಲ್ಲ ಅಂತೇಳಿ ಒಂದು ಆಫೀಸ್ ಗಿಫೀಸ್ ಏನಾರು ಬಿಟ್ಟು ಕೊಡ್ತಾನ, ಏನು ಮಾಡ್ತಾನ? ಈಗ ಮದ್ವಿದ ಬಗ್ಗೆ ಅನು ಕಡೆ ಮಾತಾಡು. ಅದು ಹೆಂಗಿರ್ಬೇಕಂದ್ರೆ ಮಾತಾಡುವುದು, ನಿಮ್ಮ ಅಪ್ಪಗೆ ಆರಾಮಿಲ್ಲ, ಅದಕ್ಕೆ ನಾ ಇಬ್ರು ಮದುವೆ ಮಾಡ್ಕೊಳ್ಳೋನು ಅಂತೇಳಿ ಅನ್ನೋಂಗಿರ್ಬೇಕು ನೋಡೋದು. ಅಲ್ವೇ, ನಾನು ನಿನ್ನ ಕೇಳ್ಬೇಕಂದೆ ಆಗ್ಲಿಲ್ಲ. ಅವತ್ತು ದವಾಖಾನೆ ಹಂಗೆ ಅಂದೆ ಮಾತಾಡೋದು. ಆರಾಮಿಲ್ದವ್ರನ್ನ ನೋಡಕ್ ಹೋಗಿವೋ ಅಥವಾ ನನ್ನ ಮಗಗೆ ಆಸ್ತಿ ಕೊಡ್ರಿ ಅಂತ ಕೇಳಕ್ ಹೋಗಿದ್ಯೋ? ಏನು ಅಸಹ್ಯ ಬೇವಾತಾಗ. ಅಂಥ ಟೈಮ್ನಾಗ ಇಂಥವೆಲ್ಲ ಕೇಳ್ಬೇಕು. ನಿನ್ಗೇನು ಗೊತ್ತೈತಿ? ಗಬಕ್ಕನ ಹೋಗಿದ್ನಂದ್ರೆ ಈಗ ಗತಿ ಏನು? ಇಲ್ಲೋಡ, ಮಗಳಿಗೆ ಏನು ಕೊಡ್ಬೇಕು ಈಗ ಕೇಳ್ಬಿಡು ಅನ್ನೋಕೇನೈತಿ, ಕೊಡ್ತಾನಂತಾನಂತೆ ನಾನು. ಯಾಕಂದ್ರೆ ಅವನು ಸಾಯ್ತಾನ, ಮಕ್ಕಳಿಗೆ ಇಷ್ಟಿಷ್ಟು ಅಂತ ಬರೀತಾನ. ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಬರ್ತೈತಿ. ನೀ ಮದುವೆ ಆಗಿಲ್ಲ ಅಂದ್ರೆ ಕೇಳಕ್ಕೆ ಅಧಿಕಾರ ಇರಲ್ಲ. ಅದಕ್ಕಿನ ಮದುವೆ ಮಾಡ್ಕೊಂಡೆ ಅಂದ್ರೆ ಮಗಳ ಗಂಡ ಅನ್ನೋದಿರ್ತೈತಿ. ಅವಾಗ ಇಂಥದ್ದು ಕೇಳು ಅಂತೇಳಿ ಮೆಲ್ಲಕ್ಕೆ ನಿನ್ನ ಹಿಂತಿ ಕಿವಿನ ಚುಟಾಕಾರ ಬರ್ತೈತಿ. ಅವಾಗ ಕೇಳ್ತಾಳಕ್ಕಿ. ಈಗ ನೀ ಏನು ಹೇಳಿದ್ರೆ ಆಕಿನ ಕೇಳೋದಿಲ್ಲ. ನಿಮ್ಮ ತಂಗಿ ಲಗ್ನಾನು ಜೋರಾಗಿ ಮಾಡ್ಬೋದಲ್ಲ? ಯವ್ವ, ನನಗೆ ಗೊತ್ತಾತು, ಈಗ ಗೊತ್ತಾತು. ಏನ ಅವ್ರದ ರೊಕ್ಕಕ್ಕೆ ನಿಂತು ಬಿಟ್ಟಿ ಬೇವ, ನೀ ಇನ್ನೇನಿಲ್ಲ, ಮತ್ತೊಂದು ಏನಿಲ್ಲ ನಿನಗೆ. ಸುಮ್ಕುದ್ರಲ್ಲ. ಅನು ಫೋನ್ ಮಾಡಿದ್ಲು,
ಅವ್ರ ಅಪ್ಪಾಜಿ ಅವರು ಮದ್ವಿದ ಬಗ್ಗೆನ ಮಾತಾಡಕತ್ತಿದ್ರಂತ. ಅದಕ್ಕೆ ಮದ್ವಿ ದೌಡ್ ಮಾಡ್ಬೇಕು ಅಂತ ಏನೋ ಅನ್ನತ್ತಿದ್ರಂತ. ಹೌದಾ, ಚಲೋ ಆತ್ ಬಿಡ, ಚಲೋ ಆತ್. ಮದ್ವಿನ ಅವ್ರ ಮಾಡ್ತಾರಂದ್ರ ನಮ್ಗಾರ ಏನ್ ಟೆನ್ಷನ್ ಐತಪ್ಪ. ರೆಡಿ ಆಗಿ ಹೋಗೋದು ಅಟ್ಟೆ. ಏನ್ ನೋಡವ, ಒಟ್ಟು ನೀ ಮಾತಾಡೋದು ಮಾಡೋದು ಒಂದು ಇದು ಇಲ್ಲ ಹೋಗತ್ತ. ಆಕಿ ನೋಡಿದಿನ ಕಮಲವ್ವ, ಅಷ್ಟು ಕೋಟಿಗಟ್ಲೆ ಆಸ್ತಿ ಇದ್ರು ಮತ್ತೆ ಇದನ್ನ ಹೊಡ್ಕೋಬೇಕಂತಾಳ. ಅಲ್ಬೇ ಮತ್ ನೀನ್ ಹೋಗಿ ಒಂದ್ ನಮನಿ ಆಸ್ತಿ ಕೊಡ್ರಿ ಅನ್ನೋರ್ ಗತೆನೆ ಕೇಳಾಕತ್ತಿ. ಅದಕ್ಕೆ ಅವ್ರ ಅಂದ್ರೆ ನಮ್ಮ ಮಗನ್ ಬಿಟ್ಕೊಡ್ತೇನೆ ಅಂತೇಳಿ. ನಾನೇನ್ ಕೇಳ್ಬಾರ್ದು, ಕೇಳಿಲ್ಲ, ಬಾಯಿ ಮುಚ್ಕೊಂಡಿರು ನೀನು. ಬಡ ಅನ್ನನ್ ಕೇಳು, ಲಗ್ನ ಯಾವಾಗ ಮಾಡ್ತಾರ ಏನು ಎತ್ತ ಮತ್ತೆ ಅಂತೇಳಿ ಬಡ ಮತ್ತೆ ನೀನ್ ಏನ್ ಮಾಡು, ಕೆಲಸ ಹೋಗೈತಿ ಅನ್ನೋರಂಗ ಮಕ ಮಾಡು. ಅಂದ್ರೆ ಬಡ ಒಂದು ಆಸ್ತಿ ಒಂದು ಆಫೀಸ ಬಿಟ್ಟು ಕೊಟ್ಬಿಡ್ತಾನ ಅವರಪ್ಪ. ಕೋಟಿಗಟ್ಲೆ ರೊಕ್ಕ ಬರ್ತತ್ಲಾ. ನೀನು ಮನಿ ಮಗ ಇದ್ದಂಗ ತಗೋ. ನಾಳೆ ನಿನಗೂ ಮುಂದೆ ಮಕ್ಳು ಮರಿ ಅಕ್ಕ ಗೊತ್ತಾಕತಿ. ಮಗಳ ದಿಸೆ ಇರ್ತತಿ ಇಲ್ಲದ್ರಾಗ. ಮತ್ತೆ ಏನ ಅಲ್ಲ ಅರವಿಂದನ್ ತಲೆ ಮೇಲೆ ಇಡುದನ. ಓಟು 5 ಇರದ 3 ಮಂದಿ 5 ಕಂಪ್ನಿ ಅದಾವ. 5ರಾಗ ಬೇಕಾರೆ 3 ಅವಂಗ ಬಡಿವಲ್ ರೊಕ್ಕ. 2ರಾಗ ಒಂದ್ ಸಣ್ಣ ಮಗಳಿಗೆ ಒಂದ್ ಕೊಡ್ಲಿ, ದೊಡ್ಡ ಮಗಳಿಗೆ ಒಂದ್ ಕೊಡ್ಲಿ. ಯಾರು ಬೇಡ ಅಂದ್ರು ಇರೋದೊಂದು ಮನಿ ಅವನ ಇಟ್ಕೋತಾನ ಅರವಿಂದ. ಅಯ್ಯಯ್ಯ ಹಂಗ ಅಕ್ಕ ಪುಕ್ಕ ತಂಗಿ ಅನ್ಕೊಂತ ಏನ ಎಲ್ಲಾ ಆಸ್ತಿ ತಾನ ಹೊಡ್ಯಾಕ ನೋಡಕತ್ತಾನವ. ನಿಮಗ್ ಗೊತ್ತಾಗೋಲ್ತದ ಕಮಂಗಿ ಹಂಗ ಮಕ ಮಾಡ್ಕೊಂಡು ನಿಂತೀರಿ. ಸುಮ್ನೀರ್ ಅವ್ರಪ್ಪ ಏನಾರ ಈಡಾಗ ಆಸ್ತಿ ಪಾಸ್ತಿ ಬರಿತೀನಿ ಕೊಡ್ತೀನಿ ಮಗಳಿಗೆ ಇಷ್ಟು ಅನ್ನಂದ್ರ ಏನು ಬೇಡ ಅನ್ಬೇಡ. ದೊಡ್ಡ ಸಾಚ ತುಂಡಾಗಕ್ಕ ನೀನು ಒಳ್ಳೆವಾಗಕ್ಕ. ಅದು ಬೇಡ್ರಿ ಮಾವರ, ನಮಗೆ ಇದು ಬೇಡ್ರಿ ಮಾವರ ಅಂತೇಳಿ ಬುಟ್ಲೆ ಹೊಡ್ದ ನಿನ್ನ. ಏನ್ ಕೊಡ್ತಾನೆ ಎಲ್ಲ ಕೊಡವಲ್ಲಾಕ. ಅಪ್ಪಿ ತಪ್ಪಿ ಆ ಏರು ಮನಿ ಏನಾರ ಬರ್ದಿಗಿರ್ದಂದ್ರ ನಮ್ಮ ಚಾನ್ಸ್ ಏನು ಹ್ಞೂ ಅಂದ್ಬಿಡು ನೀನು. ಥು, ಏನ ಸಹಿತನ ಬೇವಾತಾಗ. ನಾ ಮಾತ್ರ ಏನು ಕೇಳುದಿಲ್ಲ. ನನಗೆ ಅದನ್ನ ಕೇಳಿ ಇದನ್ನ ಕೇಳಿ ಇಂಥವೆಲ್ಲ ನನಗೆ ಇದಾಚಬೇಡ ನೀನು. ಏನು ನನಗೆ ನೀನು ಅದು ಹೆಂಗ್ ಬದ್ಲಿ ಮಾಡ್ಬೇಕಂತ ನನಗೆ ಗೊತ್ತಾಗೋಲ್ತಾಗ. ಹಾಲಕಟ್ಟ ಬಾಡ್ಯ ನನ್ನೇನ್ ಬದ್ಲಿ ಮಾಡ್ತಿ ಅಲ್ಲಾಡ್ದುಲಾಟೇನ. ತಡಿ ಜೋಕ್ಮಾರ, ಗೊತ್ತಾಕತಿ ನಿನಗ. ನಾಳೆ ಹೊಟ್ಟೆಗ ಒಂದು ಹುಡ್ತತಲ್ಲ ಅವಾಗ ಗೊತ್ತಾಕತಿ. ನನ್ನೇನ್ ಬದ್ಲಿ ಮಾಡ್ತೀನಿ, ನೀ ಬದಲಿ ಆಗ ಮೊದಲು. ಅವ್ರ ಬಾಡೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರ ಅಂತೇಳಿ ಇಷ್ಟೆಲ್ಲ ಬರ್ತಾ ಐತಿ. ಇವ್ ಬಾಯಿ ತಕೊಂಡು ನಿಂದ್ರೋದು ಬಿಟ್ಟು ಬಾಯಿ ಮುಚ್ಕೊಂಡು ಕುಂತಾನಿವ. ಅದೃಷ್ಟ ಲಕ್ಷ್ಮಿ ಮನಿ ಬಾಗ್ಲಕ್ ಬಂದ ಬಾಗಲ ಹಾಕೊಂತಿ. ಹಾಲ್ಕಟ್ ಬಾಡ್ಯ ಇನ್ನೇನ್ ಬರ್ತಾಳ ಅಂತ ಮಾಡಿಯ.